ಸೃಷ್ಟಿಕರ್ತ ಲಿಂಗದೇವರನ್ನು ಹಾಗೂ ವಿಶ್ವಕಂಡ ಮಹಾಮಾನವತಾವಾದಿ ಸ್ತ್ರೀ ಕ್ಲೋದ್ಧಾರ ದಲಿತೋದ್ಧಾರಕ ಅಪ್ಪ ಬಸವಣ್ಣನವರನ್ನು ಹಾಗೂ ಬಸವಾದಿ ಶರಣರನ್ನು ನಮ್ಮ ಮನದಲ್ಲೇ ನೆನೆಯುತ್ತಾ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳು. ಬಸವಣ್ಣ ಎಂಬ ಹೆಸರಿನಲ್ಲಿ ಏನೋ ಒಂದು ಚೈತನ್ಯವಿದೆ. ನಮ್ಮ ವಿಶ್ವಕಂಡ ಮಹಾ ಸಮಾಜ ಸುಧಾರಕರಿವರು. ಬಸವಣ್ಣನವರ ಆದರ್ಶ ತತ್ವಗಳು ಸದಾ ಕಾಲಕ್ಕೂ ಪ್ರಸ್ತುತ. 12ನೇ ಶತಮಾನದಲ್ಲಿ ಸಮಾನತೆ ಮತ್ತು ಅಖಂಡತೆಯ ಬೀಜ ಬಿತ್ತಿದವರು ಬಸವಣ್ಣನವರು. ಸಮಾಜದಲ್ಲಿರುವ ತಾರತಮ್ಯ, ಮೇಲು ಕೀಳು ಎಂಬ ಭಾವನೆಗಳನ್ನು ಹೋಗಲಾಡಿಸಲು ಶತ ಪ್ರಯತ್ನ ಪಟ್ಟರು. ಕಲ್ಯಾಣದಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿಸಿದರು. ಸುಸಮಾಜದ ಕನಸು ಕಂಡರು. ಆದರೆ ಹೋರಾಟದ ಚಿಂತನೆ ಅಷ್ಟು ಸುಲಭವಾಗಿರಲಿಲ್ಲ. ಅದು ಖಂಡಿತವಾಗಿಯೂ ಅಸಾಧ್ಯವಾಗಿತ್ತು. ಆದರೆ ಅಪ್ಪ ಬಸವಣ್ಣನವರು ತಮ್ಮ ವಚನಗಳ ಮೂಲಕ ನಮ್ಮ ಭಕ್ತಿ ಭಂಡಾರಿಯಾದರು. ಇವನಾರವ ಇವನಾರವ ಇವನಾರವೆನ್ನೆನಿಸದಿರಯ್ಯ, ಇವನಮ್ಮವ ಇವನಮ್ಮವ ಇವನಮ್ಮವೆನ್ನೆನಿಸಯ್ಯ, ಕೂಡಲ ಸಂಗಮ ದೇವ ತಮ್ಮ ಮಹಾಮನೆಯ ಮಗನೆನ್ನೆನಿಸಯ್ಯ. ಹೀಗೆ ತಮ್ಮ ವಚನಗಳ ಮೂಲಕ ನಮ್ಮ ಭಕ್ತಿ